ಡೆವಿಲ್ ಇದು ದರ್ಶನ್ ಅವರ ಮೋಸ್ಟ್ ಅವೈಟೆಡ್ ಕನ್ನಡದ ಸಿನಿಮಾ ಆಗಿದೆ. ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತಾರಪ್ಪ, ರಿಲೀಸ್ ಡೇಟ್ ನ ಯಾವಾಗ ಹೇಳಿದ್ದಾರೆ, ಇದರ ಬಿಗ್ ಅಪ್ಡೇಟ್ ಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭಿಮಾನಿಗಳಂತೂ ತಲೆ ಕೆಡಿಸ್ಕೊಂಡಿದ್ರು. ಅದಕ್ಕೋಸ್ಕರನೇ ಡೆವಿಲ್ ತಂಡದಿಂದ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ರು. ರೀಸೆಂಟ್ ಆಗಿ ನೋಡಿರ್ಬೋದು, ಇವಾಗ ಟ್ರೆಂಡಿಂಗ್ ನಲ್ಲಿ ಇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಫಸ್ಟ್ ಸಿಂಗಲ್ ಸಾಂಗ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಾಂಗ್ ನ ಮಾಡಿರೋದು ಅಜನೀಶ್ ಲೋಕನಾಥ್ ಅವರು. ಅಜನೀಶ್ ಲೋಕನಾಥ್ ಅವರು ಈ ಸಾಂಗ್ ಬಗ್ಗೆ ಏನ್ ಹೇಳಿದ್ದಾರೆ, ಹಾಗೆ ಸಿನಿಮಾ ಯಾವಾಗ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡುತ್ತೆ, ರಿಲೀಸ್ ಡೇಟ್ ಯಾವುದು ಅನ್ನೋದು ಸ್ವಲ್ಪ ಹಿಂಟ್ ನ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮೂಡ್ ಬಂದಿದೆ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಆಲ್ರೆಡಿ ಟ್ರೆಂಡ್ ಆಗ್ತದೆ. ಅದೇನಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವೀಗ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. 1-2 ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದ ದರ್ಶನ್ ಅವರು ಸಾಕಷ್ಟು ನಿಮಗೆ ಗೊತ್ತಿರೋ ಹಾಗೆ ಪ್ರಕರಣಗಳಿಂದ ಈಗ ಸಿನಿಮಾ ತುಂಬಾನೇ ಲೇಟ್ ಆಗಿದೆ. ಅದಕ್ಕೋಸ್ಕರನೇ ಡೆವಿಲ್ ಚಿತ್ರತಂಡದಿಂದ ಬ್ಯಾಕ್ ಟು ಬ್ಯಾಕ್ ಬಿಗ್ ಅಪ್ಡೇಟ್ ಗಳನ್ನ ಕೊಡ್ತಾ ಬರ್ತ್ಡೇ ಪೀಕ್ ನಲ್ಲಿ ಮೊದಲ ಟೀಸರ್ ನ ಬಿಟ್ಟಿದ್ರು. ಹಾಗೆ ರೀಸೆಂಟ್ ಆಗಿ 2ನೇ ಟೀಸರ್ ನ ಬಿಟ್ಟಿದ್ರು. ಹಾಗೆ ಇವಾಗ ಒಂದು ಫಸ್ಟ್ ಸಾಂಗ್ ನ ಬಿಡ್ತಾ ಇದ್ದಾರೆ ಚಿತ್ರತಂಡದಿಂದ, ಇದ್ರೆ ನೆಮ್ಮದಿಯಾಗಿ ಇರಬೇಕು. ಈ ಒಂದು ದರ್ಶನ್ ಅವರ ಡೈಲಾಗು ಸಾಕಷ್ಟು ಟ್ರೋಲರ್ಸ್ ಗಳಿಗೆ ಸಿಹಿ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು. ಅದನ್ನ ಬಳಸಿ ಇವಾಗ ಸಾಂಗ್ ಮಾಡ್ತಾ ಇದಾರೆ ಅಂತ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಥಾಟ್ಸ್ ಅಂತ ಹೇಳ್ಬೋದು ಅಜನೀಶ್ ಲೋಕನಾಥ್ ಅವರಿಗೆ. ಹಿಂದೆ ನೋಡಿದೀವಿ ನಾವು, ಅಜನೀಶ್ ಲೋಕನಾಥ್ ಅವರು ಕ್ಲಾಸಿಕಲ್ ಮ್ಯೂಸಿಕ್ ನ ಮಾಡಿದ್ರು ಸಾಕಷ್ಟು ಚಿತ್ರದಲ್ಲಿ. ಸುದೀಪ್ ಅವರಿಗೆ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರಿಗೆ. ಬಟ್ ಈ ಒಂದು ಮಾಸ್ ಹೀರೋ ದರ್ಶನ್ ರವರಿಗೆ ಯಾವ ರೀತಿ ಮ್ಯೂಸಿಕ್ ನ ಕೊಡ್ತಾರೆ ಈ ಒಂದು ಸಾಂಗ್ ಅಲ್ಲಿ ಅನ್ನೋ ಒಂದು ತುಂಬಾನೇ ಕುತೂಹಲ ಇದೆ. ರೀಸೆಂಟ್ ಆಗಿ ಬಂದಿರುವಂತಹ ಅಜನೀಶ್ ಲೋಕನಾಥ್ ಅವರ ಇಂಟರ್ವ್ಯೂ ಒಂದರಲ್ಲಿ ಈ ಸಾಂಗ್ ಒಂದು ಮಾಸ್ ಆಕ್ಷನ್ ಕಮರ್ಷಿಯಲ್ ಸಾಂಗ್ ಆಗಿದೆ. ಸಿನಿಮಾದಲ್ಲಿ ಬಂದಿರುವಂತಹ ಸೀನ್ ಗೆ ತಕ್ಕ ರೀತಿ ಈ ಸಾಂಗ್ ನ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಸಾಂಗ್ ತುಂಬಾನೇ ಹೈಪ್ ನ ಕೊಡುತ್ತೆ ಸಿನಿಮಾಗೆ, ಹಾಗೆ ಫ್ಯಾನ್ಸ್ ಗಂತೂ ಫುಲ್ ಎಂಜಾಯ್ಮೆಂಟ್ ಕೊಡುತ್ತೆ ಅಂತಾನು ಹೇಳಿದ್ದಾರೆ. ಹಾಗೆ ಈ ಸಿನಿಮಾದ ಶೂಟಿಂಗ್ ಮತ್ತೆ ಡಬ್ಬಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಇವಾಗ DTS ಮತ್ತೆ ರೀ ರೆಕಾರ್ಡಿಂಗ್ ವರ್ಕ್ಸ್ ನಡೀತಾ ಇದೆ ಅಂತಾನು ಹೇಳಿದ್ದಾರೆ. ಎಲ್ಲವನ್ನು ನೋಡ್ತಾ ಇದ್ರೆ ಡೆವಿಲ್ ತಂಡದಿಂದ ಒಂದು ಸ್ಮಾಲ್ ಆಗಿ ಪ್ರಮೋಷನ್ ನ ಮಾಡ್ತಾ ಇದೆ ಸಿನಿಮಾದಿಂದ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಗಳನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಸಿನಿಮಾದ ಶೂಟಿಂಗ್ ನಿಂದಲೂ ಪ್ರಮೋಷನ್ ನ ಮಾಡ್ಕೊಂಡ್ ಬರ್ತಾ ಇದ್ದ ಡೆವಿಲ್ ಚಿತ್ರತಂಡ ಇವಾಗ ಒಂದು ಸಾಂಗ್ ನ ಬಿಡ್ತಾ ಇದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗ್ ನೋಡ್ಬೇಕಾಗಿದೆ. ಅಜನೀಶ್ ಲೋಕನಾಥ್ ಹಾಗೆ ದರ್ಶನ್ ಅವರ ಮಾಸ್ ಕಾಂಬೋ ಯಾವ ರೀತಿ ಇರುತ್ತೆ, ಸಾಂಗ್ ಗಳು ಯಾವ ರೀತಿ ಇರುತ್ತೆ ಅಂತ ತುಂಬಾನೇ ಕುತೂಹಲ ಅಂತ ಇದೆ. ಆ ಒಂದು ಶೂಟಿಂಗ್ ನ ಸೆಟ್ ಗಳು ಹಾಗೆ ರಾಜಸ್ಥಾನ್ ನಲ್ಲಿ ನಡೆದ ಆ ಶೂಟಿಂಗ್ ನ ನೋಡ್ತಾ ಇದ್ರೆ ಈ ಸಿನಿಮಾ ಒಂದು ದೊಡ್ಡ ಗಾತ್ರದಲ್ಲಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದು ತಾರಕ್ ಮೂವಿನಲ್ಲಿ ನೋಡಿದ್ವಿ, ಪ್ರಕಾಶ್ ವೀರು ದರ್ಶನ್ ಅವ್ರನ್ನ ಯಾವ ರೀತಿ ಎಮೋಷನಲ್ ಆಗಿ ತೋರಿಸಿದ್ರು. ಬಟ್ ಈ ಒಂದು ಡೆವಿಲ್ ಮೂವಿನಲ್ಲಿ ಯಾವ ರೀತಿ ಅವ್ರನ್ನ ತೋರಿಸ್ತಾರೆ ಸಿನಿಮಾ ಪ್ರಿಯರಿಗೆ ಅಂತ ಕಾದು ನೋಡ್ಬೇಕಿದೆ. ಒಂದು ಅಪ್ಡೇಟ್ ಗಳನ್ನ ನೋಡ್ತಾ ಹೋದೆ ಸಿನಿಮಾ ಬರೋದು ತುಂಬಾನೇ ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಗಳನ್ನ ನೋಡ್ತಾ ಇದ್ರೆ ಪ್ರಮೋಷನ್ ಇವಾಗಲೇ ಸ್ಮಾಲ್ ಆಗಿ ಸ್ಟಾರ್ಟ್ ಆಗಿದೆ. ಇನ್ನೇನು ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಸಿನಿಮಾ ಡಿಸೆಂಬರ್ ಅಲ್ಲಿ ಬರ್ಬೋದು ಅಂತ ಸಾಕಷ್ಟು ಅಭಿಮಾನಿಗಳಂತೂ ಒಪಿನಿಯನ್ ತಿಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟ್ ಆದ್ರೆ ದಸರಾ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿಯ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ